ಆಗಿರ್ತಕ್ಕಂಥವ್ರು. ಈಗ ಅವ್ರ ಮಾತಿನಕ್ಕಿಂತ ಪೂರ್ವದಲ್ಲಿ ನಮ್ಮ ಈ ಕ್ಯಾಸೆಟ್ಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥವ್ರು ಯೂಟ್ಯೂಬನ್ನು ನಮ್ಮ ಅಜಿತ್ ಮಂಗಸೂಳಿ ಸರ್ ಅವ್ರು ಮುಂದ್ಗಡೆ ಬಂದು ಕೂತ್ಕೋಬೇಕು. ಅಜಿತ್ ಹೆಳವರ್ ಅವ್ರು ಕೂಡ ಕೂತ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ಮುಂದೆ ಬರ್ರಿ. ಮುರುಕಪ್ಪ ಎಂಕಚ್ಚಿ ಅವರು ಕೂಡ ಬರಬೇಕು. ಸರಿ ಮುರುಗೇಶನ ಬರ್ರಿ. ಹಲೋ ಬರ್ರಿ. ದರ್ಯಾಪ್ ಕಾಕ ಬರ್ರಿ. ದರ್ಯಾಪ್ ಕಾಕ ಮುರುಗುಂಡಿ ಬರ್ರಿ. ಈ ಕಡೆ ಇಲ್ಲಿ ಸನ್ಮಾನ ಮಾಡೋದಕ್ಕೆ ಬರ್ರಿ. ಒಂದು ನಿಮಿಷ ಬರ್ರಿ. ಒಂದು ನಿಮಿಷ ಬರ್ರಿ ಸರ್. ನೀವು ಬರ್ರಿ ಸರ್. ಸಲ್ಲಣ ತಗೋರಿ. ಒಂದ ನಿಮಿಷ. ಹೌದು ಮೊದಲಿಗೆ ಸ್ತೋತ್ರೀಯ ಬ್ರಹ್ಮನಿಷ್ಠ ಎನ್ನ ಆರಾಧ್ಯ ದೈವನಿಸಿಕೊಂಡಿರ್ತಕ್ಕಂಥ ಬೀರಲಿಂಗೇಶ್ವರನ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಬೀರದೇವರ ರೇವಣಸಿದ್ಧ, ಅಮೋಘಸಿದ್ಧ, ಮಾಧುಲಿಂಗ, ಮಲಕಾರಿ ಸಿದ್ಧ ಎಲ್ಲ ಒಡೆಯರನ್ನ ಎನ್ನ ಅಂತರಾತ್ಮದಲ್ಲಿ ನಮಸ್ಕರಿಸುತ್ತಾ, ಕರ್ನಾಟಕ ರಾಜ್ಯ ರಕ್ಷಣಾ ಕಲಾವೇದಿಕೆಯ ಕಲಾಸಂಘ ಒಂದು ವಿಜಯಪುರ ಜಿಲ್ಲೆಯ ನಮ್ಮ ವಾಘಮುಡೇಶ್ವರ ಅವರು ಜಿಲ್ಲಾಧ್ಯಕ್ಷನಾಗಿ ಮಾಡಿದ್ದಾರೆ. ಅವರಿಗಾದರೂ ತುಂಬ ಹೃದಯಗಳನ್ನು ನಮಸ್ಕಾರಗಳನ್ನು ಸಲ್ಲಿಸಿ, ಅದರಂತೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಕಲಾದೇವತೆಯ ಮಕ್ಕಳು, ಆ ಮಠ ಮನಿ ಈ ಮಠ ಮನಿ ಯಾವುದು ಎಗ್ಗೆಣಿಸಲಾರ್ದೆ ನಮ್ಮ ಗುರುನಾಥ್ ಮಾಸ್ತರ್ ಅವ್ರು ನಮ್ಮ ಫೋನ್ ಹಚ್ಚಿದ್ರು. ಹಿಂಗೆ ಸರ ಹಿಂಗ ಒಂದು ಕೆಲಸ ಮಾಡ್ಬೇಕು ಮಾಡಿದೆವು, ನೀವು ಬರ್ಬೇಕಂದಾಗ ಅಮೋಘ ಸಿದ್ಧನ ಮಠ ಮನಿ ಮತ್ತು ಮಾಳಿಂಗರ ಮಠ ಮನಿ ಎಲ್ಲಾನು ಒಗ್ಗೂಡಿಸಿ ಏನಪ್ಪಾ ಅಂದ್ರ ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕ ಮಂಗಸೂಳಿ ಗ್ರಾಮದ ಹಾಲು ಮತದ ಸಮರ ಶಿವ ಎಂದು ಪ್ರಖ್ಯಾತವನ್ನು ಪಡೆದಿರುವಂತ ನಮ್ಮ ಅಜಿತ್ ಮಾಸ್ತರ್ ಅವರು 251 ಮಂದಿಯ ಲಿಸ್ಟ್ ಅನ್ನ ತಯಾರು ಮಾಡಿ ಪದ್ಯಗಳನ್ನ ಹಾಡಿ ಏನಪ್ಪಾ ಅಂದ್ರ ನಮ್ಮ ಸುದೀಪಣ್ಣ ಹೆಳವರ ಕೈಲಿ ಹಾಡಿಸಿದ್ದಾರ. ಅದು ಬಿಡುಗಡೆ ಮಾಡ್ಬೇಕಾಗ್ಯದ. ಅದಕ್ಕೆ ನೀವು 27ನೇ ತಾರೀಕು ಬರ್ಬೇಕಂತ ತಿಳ್ಕೊಂಡು ಹೇಳಿದಾರ ನಮ್ಮ ಗುರುನಾಥ್ ಮಾಸ್ತರ್ ಹೇಳಿದ್ರು. ಅದಕ್ಕೆ ಇಲ್ಲಿ ಬಹಳ ಸಂತೋಷದ ಮಾತದ. ಸಾವಿರಾರು ಜನಸಂಖ್ಯೆಯಲ್ಲಿ ಕೂಡಿರಿ ಬಂದು ಎಲ್ಲರೂ ಬರೀ ಎರಡೆರಡು ಮಾತಾಡಿದ್ರೆ ಬಹಳ ಟೈಮ್ ಆಗ್ತದ. ಒಂದು ಕಲಾದೇವತೆ ಮಕ್ಕಳು ನಮ್ಮ ಸರ್ ಹೇಳಿದ್ರು, ಇದರಲ್ಲಿ ಒಂದು ಊರಲ್ಲಿ 2 ಮೇಳ 3 ಮೇಳ ಆಗಿ ಬಹಳ ಕೆಟ್ಟವು, ಅದಕ್ಕೇನಪ್ಪಾ ಅಂದ್ರೆ ಹಂಗಾಗ್ಲಕ್ಕೆ ಹೋಗಬಾರ್ದು ಅಂತ ಹೇಳಿದ್ರು. ಇಲ್ಲಿ ಸಂತೋಷದ ಮಾತದ. ಇದ್ರಾಗ ಅಮೋಘ ಸಿದ್ಧ ಮತ್ತು ಮಾಳಿಂಗರಾಯ ಯಾವುದು ಭೇದಿಲ್ಲ, ಎಲ್ಲ ಕಲಾದೇವತೆ ಮಕ್ಕಳು ನಾವು. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳ್ದಾನೆ, ಇನ್ನು ಹೆಸರು ತಪ್ಪಿರಬೇಕು. ಒಂದು 10-15 ದಿನದಾಗ ಏನಪ್ಪಾ ಅಂದ್ರ ಉಳಿದವ್ರ ಹೆಸರು ನೀವು ಯಾರೇ ಉಳಿದಪ್ಪ ಅಂದ್ರೆ ಹೇಳ್ರಿ, ಮತ್ತೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಈಗಾಗಲೇ ಹೇಳ್ಯಾರ. ಆ ನಮ್ಮ ಅಜಿತ್ ಮಾಸ್ತರ್ ಅವರಿಗೆ ಇನ್ನೂ ಮುಂದೆ ಬರುವಂತ ದಿನಮಾನಗಳಲ್ಲಿ ಈಗ 250 ಮಂದಿ ಅಷ್ಟೇ ಅಲ್ಲ, ಮುಂಬರುವ ದಿನಮಾನಗಳಲ್ಲಿ 500 ಮಂದಿಯ ಹೆಸರುಗಳನ್ನ ನೋಂದಣಿ ಮಾಡಿ ಅವರು ಬರೆಯುವಂತ ತಾಕತ್ತ ಬೀರದೇವರ ರೇವಣಸಿದ್ಧ ಅಮೋಘ ಸಿದ್ಧ ಕೊಟ್ಟು ಕಾಪಾಡಲಿ. ಅದರಂತೆ ನಮ್ಮ ಇದೇ ತಿಂಗಳ 29ನೇ ತಾರೀಕ ನಮ್ಮ ಹಳ್ಳೂರ ಗ್ರಾಮದ ಗುರು ಸ್ವರೂಪಿಯಾದಂಥ ನಮ್ಮ ಸತ್ಯಣ್ಣ ಮಾಸ್ತರ್ ಅವರು ಗುರುಪೂರ್ಣಿಮೆ ಕಾರ್ಯಕ್ರಮ ಐತೆ ಅಂತ ಹೇಳ್ಯಾರ. ದಯವಿಟ್ಟು ತಾವೆಲ್ಲರೂ ಬಂದು ಸಹಕಾರ ಮಾಡ್ಬೇಕಂತ ಹೇಳಿ ಈಗ ನನ್ನನ್ನು ಕರೆಸಿಲ್ಲಿ ಮಾತಾಡ್ಲಿಕ್ಕೆ ಒಂದೆರಡು ಮಾತಾಡ್ಲಿಕ್ಕೆ ಚಾನ್ಸ್ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ನನ್ನ ಎಂಕಂಚಿ ಬೀರಣ್ಣ ಮಾಸ್ತ ಮ್ಯಾಳಿ ಪರವಾಗಿ ಶರಣಾರ್ಥಿಗಳು. ಪ್ರಥಮದಲ್ಲಿ ವಿಶ್ವಗುರು ಜಗಜ್ಯೋತಿ ಅಣ್ಣ ಬಸವಣ್ಣವರ ಪವಿತ್ರ ಪಾದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಮಸ್ತ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಆಧ್ಯಾತ್ಮಿಕ ಶೈಕ್ಷಣಿಕ ಶಿಕ್ಷಣ ಕ್ರಾಂತಿಯನ್ನಗೈದಿರ್ತಕ್ಕಂಥ ಶ್ರೀಮಾನರಂಜನ ಪ್ರಣಾಮ ಸ್ವರೂಪಿ ಪರಮ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಎನ್ನ ಗುರು ನಮ್ಮ ನಿಮ್ಮೆಲ್ಲರನ್ನ ಉದ್ಧಾರ ಮಾಡಿರ್ತಕ್ಕಂಥ ಯಾವ ಪರಮ ಪಾವನ ಮೂರ್ತಿ ನನ್ನಪ್ಪ ಬಂತನಾಳದ ಸಂಗನಬಸವ ಮಹಾಶಿವಗಳ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಹಾಲಮತ್ತಕ್ಕೆ ಮೂಲ ಗುರುವಾಗಿರ್ತಕ್ಕಂಥ ರೇವಣಸಿದ್ಧ ಮಾಳಿಂಗರಾಯ ಅಮೋಘ ಸಿದ್ದೇಶ್ವರ ಮಲಕಾರಿ ಸಿದ್ದೇಶ್ವರ ಊರಿನ ಆರಾಧ್ಯ ದೇವರಾಗಿರ್ತಕ್ಕಂಥ ಬೀರಲಿಂಗೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ,
ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೂ ಎಲ್ಲ ಕಲಾವಿದರಿಗೂ ಇಲ್ಲಿ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಟೈಮ್ ಅಭಾವ ಇರೋದ್ರಿಂದ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರ ಹೆಸರನ್ನು ತೆಗೆದುಕೊಳ್ಳರು ಎಲ್ಲರಿಗೂ ಒಮ್ಮೆ ತಮಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಯಾಕಪ್ಪ ಅಂತಂದ್ರೆ ಈಗ ಅನೇಕ ಮಂದಿ ಹಿರಿಯ ಕಲಾವಿದರು ನಮ್ಮ ಅವ್ವನ ಸರ್ ಆಗಲಿ ಬಹಳಷ್ಟು ಮಂದಿ ಬಹಳಷ್ಟು ಮಾರ್ಮಿಕವಾಗಿ ಮಾತುಗಳನ್ನು ಮಾತಾಡ್ಯಾರ. ತಮಗೆ ಹೇಳೋ ಪ್ರಕಾರ ನನಗಾದ ಅನುಭವದ ಪ್ರಕಾರ ಹೇಳಬೇಕಪ್ಪ ಅಂತಂದ್ರೆ ಈ ಡೊಳ್ಳಿನ ಕಲಾವಿದರು ಎಲ್ಲ ಪ್ರತಿಯೊಂದು ಹಳ್ಳಿ ಒಳಗೆ ಏನು ತಯಾರಾಕಿ ಸಿಂತರ ಮಾಯಕದೊಳಗೆ ಮಾತಾಡಕತ್ರು. ಅವಾಗ ಹಿಂದೆ ಹೆಂಗಿತ್ತಪ್ಪ ಅಂತಂದ್ರೆ ಒಂದು ಊರೊಳಗೆ ಒಂದು ಏನಾದ್ರು ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕಪ್ಪ ಅಂತಂದ್ರೆ ಮಾತಾಡವಣೆ ಒಂದು ಊರಾಗ ಒಬ್ಬನೇ ಇರ್ತಿದ್ದ. ಅವನ್ನ ಬಹಳ ಇದರದಿಂದ ಕರ್ಕೊಂಡ್ ಬರ್ಬೇಕಾಕಿತ್ತು. ಯಾವಾಗ ಈ ಡೊಳ್ಳಿನ ಕಲಾವಿದರೊಳಗ ಈ ಸತ್ಯ ಸಂಘದೊಳಗ ನಿತ್ತು ಮಾತಾಡಕತ್ರು ಅಲ್ಲಿದಿಂದ ಅಂತ ಅವ್ರನ್ನ ಮರಿದಾಯ್ತು. ಇವರು ಡೊಳ್ಳಿನ ಕಲಾವಿದರು ಎಲ್ಲಾ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ಲಕತ್ತಿ ಬಿಟ್ರು. ಬರೇ ಡೊಳ್ಳಿನ ಹಾಡಿನೊಳಗೆ ಅಷ್ಟೇ ಮಾತಾಡಂಗಿಲ್ಲ. ಡೊಳ್ಳಿನ ಕಲಾವಿದರು ಏನೇ ಕಾರ್ಯಕ್ರಮ ಊರೊಳಗಿದ್ರು ಆ ಶಿವಸ್ಥಾನ ಶಕ್ತಿನೇ ಹಂಗೈತಿ, ಆ ಭಂಡಾರ ಶಕ್ತಿನೇ ಹಂಗೈತಿ. ಅದಕ್ಕೆ ಸರ್ವಜ್ಞ ಕವಿ ಹೇಳ್ಯಾನ ಒಂದು ಮಾತಿನೊಳಗ, ಕಿಚ್ಚುಂಟು ಕೆಸರುಂಟು ಬೆಚ್ಚನ ಮನೆ ಉಂಟು, ಕಿಚ್ಚುಂಟು ಕೆಸರುಂಟು ಬೆಚ್ಚನ ಮನೆ ಉಂಟು, ಈಚೆಗೆ ಬರುವ ಸತಿ ಉಂಟು ಮಲೆನಾಡ ನೋಡಿ ಮೆಚ್ಚೆಂದ ಅಂತ ಹೇಳಿದ್ರು. ಇವತ್ತು ದೊಡ್ಡ ಕಲಾವಿದರಿರ್ಲಿ ಸಣ್ಣ ಕಲಾವಿದರಿರ್ಲಿ ಎಲ್ಲಾ ಕಲಾವಿದರನ್ನ ನೋಡಿ ನಾವು ಮೆಚ್ಚಲೇಬೇಕಾಗ್ಯದ. ಈ ಅಜಿತ್ ಅಣ್ಣವರು ಮತ್ತು ನಮ್ಮ ಗುರುನಾಥ್ ಮಾಸ್ತರ್ ಅವರು, ಉಮೇಶ್ ಮಾಸ್ತರ್ ಅವರು, ಅನೇಕ ಮಂದಿ ಹಿರಿಯರು ಕೂಡಿಕೊಂಡು ಈ ಕಾರ್ಯಕ್ರಮ ಏನು ಮಾಡಿರಿ, ಈ ಸಣ್ಣ ಕಲಾವಿದರನ್ನ ಏನು ಗುರುತಿಸಿ ನೀವು ಇಲ್ಲಿಗೆ ಕರೆಸಿಕಿಸಿಂತರ ಅವ್ರಿಗೆ ಗೌರವ ಕೊಟ್ಟಿರಿ. ನಿಮಗೆ ನಾವು ಕಲಾವಿದರ ಪರವಾಗಿ ತಮಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಬಯಸ್ತಾ ಇದ್ದೆವು. ಯಾಕಂದ್ರೆ ನಮ್ಮ ಹಳ್ಳೂರು ಸತ್ಯಪ್ಪಣ್ಣವರು ಮೊದಲಿಗೆ ನಾವು ಭಾಳ ಸಣ್ಣವರಿದ್ದಾಗ ಅವ್ರಿಗೆ ನಮಗೆ ಸಂಪರ್ಕ ಅದ. ಅವರು ಮೊದಲು ಹೆಂಗದಾರ ಈಗೂ ಹಂಗೆ ಅದಾರ. ನಾವು ಅವ್ರ ಮ್ಯಾಗ ಇಟ್ಟಿರ್ತಕ್ಕಂಥ ಗೌರವನು ಈಗ ಮೊದಲು ಹೆಂಗಿತ್ತು ಈಗೂ ಹಂಗೆ ಅದ. ಮನುಷ್ಯ ಯಾವಾಗ ದುಡುಕಲಾರ್ದೇನೆ ನಯ ವಿನಯ ಸತ್ಯ ಭಕ್ತಿ ಭಾವದಿಂದ ಈ ಸತ್ಯಸಂಗದೊಳಗೆ ದುಡ್ದಾರ ನೋಡು, ಅವರಿಗೆ ಬೆಲೆ ಅದ. ಅಲ್ಪಿದ್ದೆ ಮಾ ಗರು ಅಂತ ನಮ್ಮ ಹೆಂಕನ್ ಬೀರಣ್ಣ ಮಾಸ್ತರ್ ಏನು ಹೇಳಿಗ್ಯಾರ ನೋಡು, ಯಾರು ಅಲ್ಪಿದ್ದೆ ಮಾ ಗರು ಮಾಡ್ಯಾರ ಅವ್ರ ಈ ಶಿವಸ್ಥಾನದಿಂದ ಹೊರಗೆ ಹೋಗ್ಯಾರ, ಅವ್ರೇನು ಇದರೊಳಗೆ ಉಳ್ದಿಲ್ಲ. ಅದಕ್ಕೆ ನಾವು ಮೊದಲು ಏನು ಬೇಕಪ್ಪ ಅಂತಂದ್ರೆ ನಿಷ್ಠೆ ಬೇಕು ಮನುಷ್ಯನಿಗೆ. ಆ ಭಂಡಾರ ನಾವು ಭಕ್ತಿದಿಂದ ಹಣಿಗಚ್ಕೊಂಡು ಡೊಳ್ಳು ಬಡದು ನಾವು ಹಾಡದೆ ಅಂದ್ರೆ ನಮ್ಮ ಪ್ರಪಂಚದೊಳಗೆ ಬರುವಂತ ಕಷ್ಟಗಳು ನಷ್ಟ ಆಗಿ ಎಷ್ಟೋ ಪ್ರಪಂಚಗಳು ಸುದ್ದಾಗಿ ಈ ಶಿವಸ್ಥಾನ ಮೇಲೆ ನಂಬಿಕೆ ಇಟ್ಟು ದುಡ್ದವ್ರು ಸಾಕು ನಷ್ಟ ಅದಾರ. ಅದಕ್ಕೆ ಸಮಯ ಅಭಾವ ಇರೋದ್ರಿಂದ ದಯಮಾಡಿ ನಾಲ್ಕೇ ಮಾತಿನೊಳಗೆ ನಾ ಮುಗಿಸ್ತೀನಿ. ನನ್ನ ಕರೆಸಿಲಿ ಮಾತಾಡಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೆ ವಂದಿಸಿ ನಮ್ಮ ಸುದೀಪ್